ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಮುಸುರೆ ಕುನ್ನಿ ಅಥವಾ ಸ್ಮಾಲ್ ವಾಟರ್ ಟ್ಯಾಂಕ್ನ ಹೇಗೆ ಮಾಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಬಾಂಡ್ಲಿ ಮಳ್ಳು, 1 ಬಾಂಡ್ಲಿ ಜಲ್ಲಿ, 1 ಬಾಂಡ್ಲಿ ಸಿಮೆಂಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆಲ್ಮೋಸ್ಟ್ 1 ಬಿಂದಿಗೆಯಷ್ಟು ನೀರನ್ನು ನಾನು ಹಾಕ್ತಾ ಇದ್ದೀನಿ. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಮುಸುರೆ ಕುನ್ನಿ ಅಥವಾ ಸ್ಮಾಲ್ ವಾಟರ್ ಟ್ಯಾಂಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಈ ಪೇಂಟಿಂಗ್ ರೋಲರಿಂದ ವೇಸ್ಟ್ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸಿಮೆಂಟ್ ಹಾಕ್ತೀನಲ್ಲ, ಆ ಸಿಮೆಂಟು ಈಸಿಯಾಗಿ ಮೋಲ್ಡಿಗೆ ಅಂಟಿಕೊಳ್ಳೋದಾಗೆ ಬಿಡಬೇಕಲ್ವ, ಹಾಗಾಗಿ ಚೆನ್ನಾಗಿ ನಾನು ವೇಸ್ಟ್ ಆಯಿಲನ್ನು ಬೆಳೀತಾ ಇದ್ದೀನಿ. ಇದು ಇನ್ನರ್ ಮೋಲ್ಡು, ಅದು ಔಟರ್ ಮೋಲ್ಡು. ಇನ್ನರ್ ಮೋಲ್ಡಿಗೂ ಸಹ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ವೇಸ್ಟ್ ಇಂಜಿನ್ ಆಯಿಲ್. ಬೈಕಲ್ಲಿ ಬರುತ್ತಲ್ಲ, ಬೈಕಲ್ಲಿ ವೇಸ್ಟ್ ಆಯಿಲ್ ಇರುತ್ತಲ್ಲ, ಆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ ನಂತರ ನೆಲ ಇದೆಯಲ್ಲ, ಈ ನೆಲ ಸ್ವಲ್ಪ ಉಬ್ಬು ತಗ್ಗಿರುತ್ತೆ, ಅದನ್ನು ನೀಟಾಗಿ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಸ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಲೆವೆಲ್ ಮಾಡ್ಕೋಬೇಕಲ್ಲ, ಲೆವೆಲ್ ಮಾಡ್ಕೊತೀನಿ. ಪ್ಲೀಸ್ ಗೆಳೆಯರೇ, ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ಸ್ಯಾಂಡು ಅಂಟಬಾರ್ದು ಅಂತೇಳಿ ಚೀಲ ಹಾಕಿದ್ದೀನಿ. ಪೇಪರ್ ಹಾಕಬೇಕಿತ್ತು, ಸದ್ಯಕ್ಕೆ ಚೀಲ ಹಾಕಿದ್ದೀನಿ, ಸಿಮೆಂಟ್ ಚೀಲನ. ಔಟರ್ ಮೋಲ್ಡ್ ಇಟ್ಟಿದ್ದೀನಿ. ಸ್ವಲ್ಪ ಬೇಸ್ಗೆ ಸ್ವಲ್ಪ ಕಾಂಕ್ರೀಟ್ ಹಾಕ್ಕೊಂಡೆ. ಕಾಂಕ್ರೀಟನ್ನು ಲೆವೆಲ್ ಮಾಡಿಕೊಂಡು ಈಗ GI ವೈರ್ ಅಥವಾ GI ತಂತಿನ ಹಾಕ್ಕೊಳ್ತೀನಿ. ಬೇಸು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ, ಸ್ಟ್ರೆಂತ್ ಆಗಿರಲಿ ಅಂತ ರೌಂಡಾಗಿ ಮಾಡಿಕೊಂಡು 2 ರೌಂಡು, 2 ಪ್ಲಸ್ ಆಕಾರದ ರೀತಿಯಲ್ಲಿ GI ವೈರನ್ನು ಹಾಕಿಕೊಳ್ತಾ ಇದ್ದೀನಿ. ತಂತಿ ಉದ್ದ ಇರೋದ್ರಿಂದ ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ನಾವು ಮಿಕ್ಸ್ ಮಾಡಿಕೊಂಡಂಥ ಕಾಂಕ್ರೀಟನ್ನು ಹಾಕ್ಕೊಂಡು ಲೆವೆಲ್ ಮಾಡ್ಕೊತೀನಿ. ಲೆವೆಲ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಒಂದು 10-15 ನಿಮಿಷಗಳ ಕಾಲ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಬಿಟ್ಟ ನಂತರ ಇನ್ನರ್ ಮೋಲ್ಡನ್ನು ಇಟ್ಟು ಸುತ್ತ ಇರುವ ಗ್ಯಾಪನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸರಿಸಮವಾಗಿ ಇನ್ನರ್ ಮೋಲ್ಡನ್ನ ಇಟ್ಟು ನಂತರ ಸುತ್ತೂರ ಕಾಂಕ್ರೀಟ್ ಹಾಕಬೇಕು. ಈ ಸುತ್ತೂರ ಕಾಂಕ್ರೀಟ್ ಹಾಕಬೇಕಾದ್ರೆ ಅದು ಪ್ರೆಷರ್ಗೆ ಇನ್ನರ್ ಮೋಲ್ಡು ಮೇಲಕ್ಕೆ ಬರುತ್ತೆ. ಹಾಗಾಗಿ ಅದು ಮೇಲಕ್ಕೆ ಬರಬಾರ್ದು ಅಂತೇಳಿ ಒಂದು ಗುಂಡನ್ನು ಇಡ್ತಾ ಇದ್ದೀನಿ. ನಂತರ ಒಂದು 2 ಇಂಚು ದಪ್ಪದಷ್ಟು
ಕಾಂಕ್ರೀಟನ್ನು ಸುತ್ತೂರ ಹಾಕಿಕೊಳ್ತಾ ಇದ್ದೀನಿ. ಸುತ್ತು ಒಂದು 2 ಇಂಚು ಹೈಟಷ್ಟು ಕಾಂಕ್ರೀಟ್ ಹಾಕಿಕೊಂಡ ನಂತರ ಈ ಒಂದು 8 mm ರಾಡಿಂದ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ. ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಬರಬೇಕಲ್ವ, ಬೇಗ ಹಾಳಾಗಬಾರ್ದು ಅಂಥೇಳಿ 8 mm ರಾಡಿಂದ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ. ಸುತ್ತು ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಮತ್ತೆ ಕಾಂಕ್ರೀಟನ್ನು ಹಾಕ್ತಾ ಇದ್ದೀನಿ. ಮತ್ತು ಸುತ್ತೂರ ಕಾಂಕ್ರೀಟ್ ಹಾಕಿದ ಮೇಲೆ ಮತ್ತೆ 8 mm ರಾಡ್ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ. ಎಲ್ಲ ಸರಿ ಸಮ ಮಾಡಿಕೊಂಡು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಬರುವಂಥ ಪ್ರಾಡಕ್ಟು ಗಟ್ಟಿಯಾಗಿರುತ್ತೆ. ಮತ್ತು ವಾಲ್ ಫಿನಿಶಿಂಗು, ಸೈಡ್ ಫಿನಿಶಿಂಗು ಎಲ್ಲ ನೀಟಾಗಿ ಬರುತ್ತೆ. ಎರಡನೇ ಸಾರಿ ಪ್ರೆಸ್ ಮಾಡಿದ ನಂತರ ಮತ್ತೆ ಎರಡನೇ ಬಾರಿ ಪ್ರೆಸ್ ಮಾಡಿದ ನಂತರ ಮತ್ತೆ ಕಾಂಕ್ರೀಟನ್ನು ಹಾಕ್ತಾ ಇದ್ದೀನಿ. ಈ ಹಲಿಗೆ ಮೇಲೆ ಗುಂಡು ಇಡಲಿಲ್ಲ ಅಂದರೆ ಈ ನಾನು ಪ್ರೆಸ್ ಮಾಡ್ತೀನಲ್ಲ, ಆ ಪ್ರೆಸ್ ಮಾಡೋ ಫೋರ್ಸಿಗೆ ಒಳಗಡೆ ಇರೋ ಅಚ್ಚು, ಇನ್ಸೈಡ್ ಅಚ್ಚು ಅದು ಮೇಲ್ಗಡೆ ಬರುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಬಿಗಿಯಾದ ಒಂದು ದಪ್ಪನೆಯ ಗುಂಡನ್ನು ಏರಿದ್ದೀನಿ. ಆ ಫೋರ್ಸಿಗೆ ಮೇಲುಗಡೆ ಬರೋದಿಲ್ಲ. ಮತ್ತು ಸುತ್ತೂರ ಕಾಂಕ್ರೀಟನ್ನು ಹಾಕ್ತಾಯಿದ್ದೀನಿ. ಮತ್ತೆ ರಾಡಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ಮೂರನೇ ಬಾರಿ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಕಡೆ ಪ್ರೆಸ್ ಮಾಡುವಾಗ ಇನ್ನರ್ ಅಚ್ಚು ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡೆ. ಈಗ ಮೇಲೆ ಈ ಕಂಠ ಇದೆಯಲ್ಲ, ಎಕ್ಸ್ಟ್ರಾ ಹೊರಟಿರುತ್ತೆ, ಅಲ್ಲಿ ಒಂದು ರಾಡ್ ಹಾಕಲೇಬೇಕಾಗುತ್ತೆ. ತಂತಿ GI ವೈರ್ನ ಹಾಕಬೇಕಾಗುತ್ತೆ, ಬ್ರೇಕ್ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಈ ಮುಸುರೆ ಕುಣಿನ ಎತ್ಕೋಬೇಕಂದ್ರೆ ಕಂಠನೇ ಇಟ್ಕೋಬೇಕು, ಹಾಗಾಗಿ ಕಂಠ ಬಂದೋಬಸ್ತಾಗಿರಬೇಕು. ಹಾಗಾಗಿ GI ವೈರ್ನ ಕಟ್ ಮಾಡ್ಕೊಂಡು ಸುತ್ತು ಹಾಕ್ತಾಯಿದ್ದೀನಿ. ಸ್ಮಾಲ್ ಪೀಸ್ ಹಾಕಿದ ನಂತರ ಮತ್ತೆ GI ವೈರ್ನ ರೌಂಡಾಗಿ ಸುತ್ತಕೊಂಡು ಹಾಕ್ತಾಯಿದ್ದೀನಿ. ನೋಡಿ, GI ವೈರ್ನ ರೌಂಡಾಗಿ ಸುತ್ತಕೊಂಡು ಹಾಕಿದ್ದೀನಿ. ಪ್ಲೀಸ್ ಗೆಳೆಯರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಂತರ ಕಂಠದ ಲೆವೆಲ್ಗೆ ಕಾಂಕ್ರೀಟ್ ಹಾಕೊತಾ ಇದ್ದೀನಿ.
ಸುತ್ತು ಈ ಥರ ಕಾಂಕ್ರೀಟ್ ಹಾಕಿದ ಮೇಲೆ ಸುಮಾರು ಹಾಫ್ ಆನ್ ಅವರ್ ಬಿಡಬೇಕಾಗುತ್ತೆ, ಅದು ಸ್ವಲ್ಪ ಡ್ರೈ ಆಗೋದಕ್ಕೆ. ಹಾಫ್ ಆನ್ ಅವರ್ ಬಿಟ್ಟಾದ ಮೇಲೆ ಗುಂಡು ಮತ್ತು ಹಲಿಗೆಯನ್ನು ತೆಗೆಯುತ್ತಿದ್ದೇನೆ. ಅಲ್ಲಿಗೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ, ಗ್ಯಾಪ್ನ ಫಿಲ್ ಮಾಡ್ಕೋಬೇಕು. ಸಿಮೆಂಟ್ ಪುಡಿಯನ್ನು ಸುತ್ತು ಹಾಕ್ತಾಯಿದ್ದೀನಿ, ಸ್ವಲ್ಪ ನಯಸ್ ಮಾಡಬೇಕು. ಸಿಮೆಂಟ್ ಪುಡಿ ಹಾಕಿ ಚಿಕ್ಕ ಕರ್ನೆಯಿಂದ ನಯಸ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲಿ ಸ್ಮಾಲ್ ಪ್ಯಾಚಸ್ ಇದೆ, ಅಲ್ಲಿ ಸಿಮೆಂಟ್ ಪುಡಿ ಹಾಕಿ ಸ್ವಲ್ಪ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿರೋದರಿಂದ ನೀರು ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಫಿನಿಶಿಂಗ್ ಆದಮೇಲೆ ಫುಲ್ಲು ನಯಸಿದ್ರೆ ಸ್ಮಾಲ್ ಕ್ರ್ಯಾಕ್ ಬರೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಬ್ರಷನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ಲು ನಯಸಿರಬಾರ್ದು, ನಯಸಿದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬಿಸಿಲಿಗೆ. ಗೆಳೆಯರೇ, ನಿಮಗೆ ಈ ಮೋಲ್ಡ್ ಬೇಕಾದರೆ, ಈ ಮುಸುರೆ ಕುನ್ನಿ ಮೋಲ್ಡು ಅಥವಾ ವಾಟರ್ ಟ್ಯಾಂಕ್ ಮೋಲ್ಡ್ ಬೇಕಾದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಆ ಅಡ್ರೆಸ್ನ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಇದು ಸುಮಾರು 4,500 ರೂಪಾಯಿ ಕೊಟ್ಟು ತಗೊಂಡು ಬಂದಿರೋದು. ಸುಮಾರು 3-4 ಗಂಟೆ ಆದ ನಂತರ ಇನ್ನರ್ ಮೋಲ್ಡನ್ನು ಓಪನ್ ಮಾಡಿದ್ದೀನಿ. ಟಾಪ್ ಪೋರ್ಷನ್ನು ಫಿನಿಶಿಂಗ್ ಆದ ನಂತರ ಸುಮಾರು 4-5 ಗಂಟೆ ಆದ ನಂತರ ಇನ್ನರ್ ಮೋಲ್ಡ್ ತೆಗೆದು ಇನ್ನರ್ ಸೈಡ್ಗೆ ನೀರಿನಲ್ಲಿ ಮಿಕ್ಸ್ ಮಾಡಿದಂಥ ಸಿಮೆಂಟ್ ಪುಡಿಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಟ್ರೆಂತು ಇರಬೇಕು, ಪ್ಲಸ್ ಅಲ್ಲಲ್ಲಿ ಸ್ಮಾಲ್ ಹೋಲ್ ಇರುತ್ತೆ, ಫಿನಿಶಿಂಗು ಆಗಬೇಕಂತೇಳಿ ಬ್ರಷಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಗೆಳೆಯರೇ, ಮುಸುರೆ ಕುನ್ನಿಯನ್ನು ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ನೀವು ಸಹ ಟ್ರೈ ಮಾಡಬಹುದು. ಇದರಲ್ಲಿ ನೀರು ಬಿಟ್ಟು ಕುರಿ, ಮೇಕೆ, ಹಸು, ಎಮ್ಮೆ ಈ ಎಲ್ಲದಕ್ಕೂ ಈ ಬೇಸಿಗೆ ಕಾಲದಲ್ಲಿ ನೀರು ಸ್ಟಾಕ್ ಮಾಡಿ ಕುಡಿಸಬಹುದು. ಯಾವುದೇ ರೀತಿ ಲೀಕೇಜ್ ಆಗುವುದಿಲ್ಲ. ನೀರು ಸ್ಟೋರೇಜ್ ಮಾಡೋದಕ್ಕೆ ಇದೊಂದು ಉಪಕರಣ. ಎಲ್ಲ ಫಿನಿಶಿಂಗ್ ಆದ ಮೇಲೆ ಈ ಔಟರ್ ಮೋಲ್ಡನ್ನು 2 ಭಾಗ ಇರುತ್ತೆ, ಇದನ್ನು ನಟ್ಟು ಮತ್ತು ಬೋಲ್ಟಲ್ಲಿ ಫಿಕ್ಸ್ ಮಾಡಿರ್ತೀವಿ.
ಔಟರ್ ಮೋಲ್ಡು ರಿಮೂವ್ ಮಾಡೋದಕ್ಕೆ ನಟ್ಟು ಬೋಲ್ಟನ್ನು ತೆಗಿತಾ ಇದ್ದೀನಿ. ಬೋಲ್ಟು ನಟ್ಟನ್ನು ರಿಮೂವ್ ಮಾಡಿದ ನಂತರ ಔಟರ್ ಮೋಲ್ಡನ್ನು ತುಂಬ ಸೂಕ್ಷ್ಮವಾಗಿ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಟಾಪ್ ಪೋರ್ಷನ್ ಏನಿದೆಯೋ ಅದು ಬ್ರೇಕ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.